ರಮೇಶ್ ಬಾಬು ಸರ್, ಇದು ಸಿಂಪಲ್ ಅಲ್ವಾ? ನೋಡಿ, ಅವರು ಎಷ್ಟು ನೋವಿಂದ ಹೇಳ್ತಾರೆ. ಅವ್ರು ಹೇಳ್ತಾರೆ ನೈತಿಕತೆಯ ವಿಷಯ ಇದೆ. ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಈಗ ಹಠ ಮಾಡ್ತಿರೋದು ಯಾರು? ಸರ್ಕಾರನ, ವಿಪಕ್ಷನ? ತಮ್ಮ ಪ್ರಶ್ನೆಗೆ ಬರೋಕ್ಕೆ ಮುಂಚೆ ಇನ್ನೊಂದೆರಡು ಭಾಳ ಗಂಭೀರವಾದಂಥ ವಿಚಾರ ಎತ್ತಿದ್ದಾರೆ. ಬಸವರಾಜ ಇಟ್ನಾಳ್ರವರು ನೈತಿಕತೆಯನ್ನು ಪದ ಬಳಸಿದ್ರು. ಆಮೇಲೆ ನಾನು ಬಸವರಾಜ ಇಟ್ನಾಳ್ರವ್ರ ಬಗ್ಗೆ ಹೇಳ್ತೀನಿ. ಸುಪಾರಿ ಕಿಲ್ಲರ್ ಅನ್ನೋ ಪದವನ್ನು ಚನ್ನಬಸಪ್ಪ ಅವರು ಸರ್ಕಾರ ಬಳಸಿದ್ದಾರೆ. ನನಗೊಂದೊಂದು ಸಲ ಬಿ ಜೆ ಪಿ ಅನ್ಕೊಂಡ್ರೆ ಖುಷಿ ಆಗುತ್ತೆ. ಯಾಕೆಂದರೆ ಅವರ ಭಾಳ ದೀರ್ಘ ಆಳ ಅನುಭವದ ಮಾತುಗಳನ್ನ ಸಾರ್ವಜನಿಕ ಜೀವನದಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ಅವ್ನ ಕಂಡ್ರೆ ನನಗೆ ಭಾಳ ಖುಷಿ. ಈ ದೇಶದಲ್ಲಿ ಸುಪಾರಿ ಕಿಲ್ಲರ್ಗೆ ಯಾರಿಗಾರು ಇದೆ, ಸಂಘ ಪರಿವಾರದವ್ರಿಗೆ. ಮಹಾತ್ಮ ಗಾಂಧಿ ಹೆಂಗೆ ಸುಪಾರಿ ಕಿಲ್ಲರ್ಗೆ ಬಲಿಯಾದ್ರು ಅಂತೇಳಿ ದೇಶದ ಇತಿಹಾಸ ಬರುತ್ತೆ. ಸುಪಾರಿ ಕೊಟ್ಟಿಲ್ಲ ನೋಡಿ, ನಾವು ಹೀಗೆ ಮಾತಾಡ್ತಿಲ್ಲ ನೋಡಿ. ಯಾರು ಕೊಟ್ಟಿರೋ ದಯಮಾಡಿ ಅಪ್ಸೆಟ್ ಆಗ್ಬೇಡಿ. ಮತ್ತೆ ಈ ದೇಶದ ಇತಿಹಾಸ ಹೇಳುತ್ತೆ. ಈ ದೇಶದ ನಿಮ್ ಸಂಘ ಪರಿವಾರದ ಇತಿಹಾಸ ನೋಡಿ. ಈಗ ನೀವು ಚರ್ಚೆ ಮುಂದುವರಿಸಿ, ನೀವು ಆಸ್ಪದ ಮಾಡ್ಕೊಡ್ತೀವಿ. ನಾನಲ್ಲ ಇವತ್ತು ಕೊಡ್ತಾ ಇದ್ದೀರಾ. ಅಧಿವೇಶನ ಇತಿಹಾಸ ಗೊತ್ತು. ಪದ ಬಳಕೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಇರಬೇಕು. ನಾನಲ್ಲ, ಸುಪಾರಿ ಕಿಲ್ಲರ್ ಅಂತ ಪದ ಬಳಸಿದ್ದು ಚನ್ನಬಸಪ್ಪ ಅವರು. ಅವಾಗ ಇತಿಹಾಸ ಹೇಳ್ಬೇಕಲ್ಲ. ನೀವೇ ನಿಮ್ಮ ಅನುಭವ ಅನುಭವ ಹೇಳ್ತಾ ಇದ್ದೀರಾ. ನಾಥುರಾಮ್ ಗುಡ್ಸಿ ಅನುಭವ ಹೇಳ್ತಾ ಇದ್ದೀರಾ. ನಾನು ಕಾಂಗ್ರೆಸ್ ಎಲ್ಲ ಸಂಘ ಪರಿವಾರದ ಬ್ಲಡ್ ಸರ್, ಮಾತಾಡೋಣ. ಬನ್ನಿ ಬಾಬು ಸರ್, ಬನ್ನಿ. ಬಿಟ್ಟು ಆಚೆ ಹೋಗಲ್ಲ. ಪದ ಬಳಕೆ ಮಾಡ್ಬೇಕಾದ್ರೆ ಎಚ್ಚರಿಕೆ ನಿಮ್ಗಿರ್ಬೇಕು, ನನ್ಗಲ್ಲ. ದೇಶದ ಸುಪಾರಿ ಕಿಲ್ಲರ್ಸ್ ನೀವೇ, ಸಂಘ ಪರಿವಾರದವರು. ನೋಡಿ, ನೀವು ರಿಯಾಕ್ಟ್ ಆದ್ರೆ ಅವ್ರಿಗೆ ಆಸ್ಪದ ಮಾಡ್ಕೊಟ್ಟಂಗೆ ಬಿಡಿ. ಬಾಬು ಸರ್, ಏನ್ ಹೇಳಿದ್ರು ಕೇಳಿಸ್ಕೋಬೇಕು. ಸುಪಾರಿ ಕಿಲ್ಲರ್ ಪದ ಆದೇಶ ಕೊಟ್ಟಿದೆ. ಸುಪಾರಿ ಕಿಲ್ಲರ್ ಅಂತಲ್ಲ, ಸುಪಾರಿ ಕಿಲ್ಲರ್ ನೋಡಿ. ಬಿಜೆಪಿ ನಾನ್ ಕೇಳ್ತೀನಿ, ಅಡ್ವೊಕೇಟ್ ನಾನು ಹೇಳ್ತೀನಿ ಕೇಳಿ. ಯಾವ ರಾಹುಲ್ ಗಾಂಧಿನ ಕ್ಷಮೆ ಕೇಳಿಲ್ಲ, ಯಾವ ರಾಹುಲ್ ಗಾಂಧಿನ ಕೇಳಿಲ್ಲ. ನಿಮ್ ಬ್ಲಡ್ ಅದು. ಏನ್ ಬ್ಲಡ್? ನಾನು ಹೇಳ್ತೀನಿ ಕೇಳಿ, ಅಡ್ವೊಕೇಟ್ ನಮ್ದು ಆ ಬ್ಲಡ್ ಅದು. ನಿಮ್ ಅಡ್ವೊಕೇಟ್ ಬೇರೆ, ಸುಪಾರಿ ಕಿಲ್ಲರ್ ಬ್ಲಡ್ ನಿಮ್ದು. ಅಡ್ವೊಕೇಟ್ ಅಂತ ಹೇಳಿ ನಿಮ್ ಅಡ್ವೊಕೇಟ್ ಬ್ಲಡ್ ಬೇರೆ. ನಿಮ್ಮ ಬ್ಲಡ್ ಯಾವುದು ಸತ್ಯ ಇದೆ, ಸತ್ಯ ಬ್ಲಡ್. ಸುಪಾರಿ ಬ್ಲಡ್. 30 ಸೆಕೆಂಡ್ ಬಿಟ್ಬಿಡಿ. ಅವ್ರ ಪಾಯಿಂಟ್ ಬರಲಿಲ್ಲ ಅಂದ್ರೆ ಅವ್ರು ಹೇಳಿದ್ದಕ್ಕೆ ನೀವು ಪ್ರತಿಯಾಗಿ ಹೇಳಿರಂತೆ. ಆಮೇಲೆ ಬಾಬು ಸರ್ ಬನ್ನಿ. ಒಂದು ಅದಾಯ್ತು, ಮೊದಲನೇ ಸುಪಾರಿ ಕಿಲ್ಲರ್ಗೆ ಸಂಬಂಧಪಟ್ಟಂತೆ ಇದು ನನ್ನ ಎಕ್ಸ್ಪ್ಲನೇಷನ್. ನೀವು ಹೇಳಿದ್ರಿ. ಎರಡನೇದು ಪಾಪ ಅವ್ರು ಹೇಳಿದ್ರು
ಸೂಸೈಡ್ ಮಾಡ್ಕೊಂಡ್ರು, ಅವ್ರಿಗೆ ಅನ್ಯಾಯ ಆಯ್ತು. ಇಲ್ಲ ಸೂಸೈಡ್ ಅಲ್ಲ, ಅದಿನ್ನ ಬರ್ತೀನಿ. ಸೂಸೈಡ್ ಆಮೇಲೆ ಸೂಸೈಡ್ ಆಗಿರ್ತಕ್ಕಂಥದ್ದು ಯಾರ್ಯಾರು ಪಾಪ ಬೆಳಗಾವಿ ಸಂತೋಷ್ ಸೂಸೈಡ್ ಮಾಡ್ಕೊಂಡ, ಅಪಾಯಿಂಟ್ಮೆಂಟ್ ಕೊಟ್ಟರು ಇಲ್ವೋ ಜನಕ್ಕೆ ಗೊತ್ತಿದೆ. ಈಶ್ವರಪ್ಪ ಪ್ರಕರಣದಲ್ಲಿ ಅವ್ನೇನು ಡೆತ್ ನೋಟ್ ಬರೆದಿಟ್ಟಿದ್ರು, ಏನಕ್ಕೆ ಸೂಸೈಡ್ ಮಾಡ್ಕೊಂಡ್ರು ಕಾಂಟ್ರಾಕ್ಟ್ ಅಂತೇಳಿ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಇವತ್ತಿನವರೆಗೂ ಬಿಜೆಪಿ ಕೈಲಿ ಉತ್ತರ ಕೊಡೋಕ್ಕಾಗಿಲ್ಲ. ದಯಮಾಡಿ ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಚನ್ನಬಸಪ್ಪ ಅವ್ರು ಮಾತಾಡ್ತಾ ಇನ್ನೊಂದು ಪದ ಬಳಸಿದ್ರು. ರಮೇಶ್ ಬಾಬು ಅವರು ಯಾವ್ದು ಅಂಕಿಅಂಶ ಕೊಟ್ಬಿಡ್ತಾರೆ, ಯಾವ್ದು ಹೇಳಕ್ ಹೋಗ್ತಾರೆ, ಬೇರೆ ರಾಜ್ಯದ್ದೆಲ್ಲ ಹೇಳಕ್ ಹೋಗ್ತಾರೆ, ಯಾರೋ ಸಗಣಿ ತಿಂದ್ರೆ ಇವ್ರು ತಿನ್ಬೇಕನ್ನೋ ಪದ ಬಳಸಿದ್ರು. ನಾನು ಚನ್ನಬಸಪ್ಪ ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ಯಾಕೆಂದರೆ ಸಗಣಿ ತಿಂದಿದ್ದು ಒಪ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆ ಅವರ ಪದ ಬಳಕೆ ಮಾಡಿದ್ರು ಅಂದರೆ, ಹಿಂದೆ ಒಂದು ಚರ್ಚೆನಲ್ಲಿ ಅವ್ರನ್ನ ಇಬ್ಬರು ಭಾಗವಹಿಸಿದಾಗ ನಾನು ಹೇಳಿದೆ, BJP ಸರ್ಕಾರ ಈ ದೇಶದಲ್ಲಿ ಎಲ್ಲೆಲ್ಲಿದೆ, ಎಷ್ಟೆಷ್ಟು ಜನ ಮಂತ್ರಿಗಳ ಮೇಲೆ ಏನೇನು ಆರೋಪ ಇದೆ, ಈ ಕಾರಣಕ್ಕೆ ಅವ್ರು ಅದನ್ನ ಹೇಳಿದ್ದು. ಯಾರೋ ಸಗಣಿ ತಿಂದರೆ ನೀವು ಯಾಕೆ ತಿಂತೀರಾ ಅಂತೇಳಿ. ಅದನ್ನೇ ದಯಮಾಡಿ ಇಟ್ನಾಳ್ ಅವ್ರು ಮಾತಾಡ್ತಾ ಇರೋದು ನೈತಿಕತೆ ಅಂತೇಳಿ. ನಾನು ಅದಕ್ಕೆ ಇಟ್ನಾಳ್ ಅವ್ರ ಹೆಸರು ನಾನು ಕೋಟ್ ಮಾಡಿದ್ದು, ಆಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ ಅಂತೇಳಿ. ನಾನು ಖಂಡಿತ ನಾಗೇಂದ್ರ ಅವ್ರ ವಿಷಯಕ್ಕೆ ಯಾರೇ ಪ್ರತಿಭಟನೆ ಮಾಡಿದ್ರೆ, ಯಾರು ಪ್ರಶ್ನೆ ಎತ್ತಾರೆ, ಖಂಡಿತ ನಂದು ವಿರೋಧ ಇಲ್ಲ. ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಅವ್ರು ಚರ್ಚೆ ಮಾಡೋಂಥದ್ದು, ಪ್ರಶ್ನೆ ಮಾಡೋಂಥದ್ದು ಸ್ವಾಭಾವಿಕ. ಯಾರು ಚರ್ಚೆ ಮಾಡಬೇಕು, ನಿಮ್ಮ ನೈತಿಕತೆ ಸರಿ ಇದ್ದಾಗ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಇಟ್ನಾಳ್ ಅವ್ರಿಗೆ ಆಮೇಲೆ ಉತ್ತರ ಕೊಡ್ತೀನಿ ಅಂತೇಳಿ. ನಾನು ಮಂತ್ರಿಗಳು ನೀವು ರಾಜೀನಾಮೆ ತಗೊಂಡಿದ್ದೀರಾ, ಈನಸ್ ಕೇಸು. ಇಲ್ಲಿ ನಾಗೇಂದ್ರದು 89 ಕೋಟಿ ಆರೋಪ ಇತ್ತು, ಅದರಲ್ಲಿ 5 ಕೋಟಿ ರೀಫಂಡ್ ಆಯಿತು, 84 ಕೋಟಿ ಆರೋಪ ಬಂತು, ಅದರಲ್ಲಿ 79 ಕೋಟಿ ರಿಕವರಿ ಮಾಡಿದ್ದಾರೆ. ಇನ್ನು 4 ಕೋಟಿ 60 ಲಕ್ಷನ 65 ಲಕ್ಷನ ರಿಕವರಿಗೆ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು. ಅದು ಸಣ್ಣ ಅಮೌಂಟು, ಬಟ್ ಹಂಗಂತೇಳಿ ನಾನು ಅದನ್ನು ಸರಿ ಅಂತ ಹೇಳೋದಿಲ್ಲ. ಅದು ಒಂದು ಕಡೆ. ಇವತ್ತು ಕೊಲೆ, ರೇಪು, ಮತ್ತೊಂದು ಫ್ರಾಡು, ಎಷ್ಟು ಜನ BJP ಮಂತ್ರಿಗಳು ಯಾವ್ಯಾವ ರಾಜ್ಯದಲ್ಲಿ, ಅದನ್ನೇ ಅವ್ರು ಹೇಳಿದಾಗಲೇ ಯಾವುದೋ ಪಟ್ಟಿ ಎದ್ದು ಬಿಡ್ತಾರೆ ರಮೇಶ್ ಬಾಬು ಅಂತೇಳಿ. UP-ನಲ್ಲಿ 24 ಜನ BJP ಮಿನಿಸ್ಟರ್ ಆಸ್ ಆನ್ ಟುಡೇ ಸೀರಿಯಸ್ ಚಾರ್ಜಸ್ ಎಲ್ಲೆಲ್ಲ ಯಾಕೆ ಹೋಗೋಣ. ಚನ್ನಬಸಪ್ಪ ಅವರೇ, ನಾನು ನೀವು ಬರೋ ಮುಂಚೆ ಒಂದು 4 ಅವ್ರ ನಿಮಿಷ ಕೇಳ್ಬೇಕು. ತಾವು ಅನುಭವಿಸ್ತಿದ್ದೀರಿ. ನಾನು 4 ಪ್ರಶ್ನೆ ಕೇಳಿದೆ. ಆ 4 ಪ್ರಶ್ನೆನಲ್ಲಿ ಚನ್ನಬಸಪ್ಪ ಅವರೇ 4ನೇ ಪ್ರಶ್ನೆ ಇದೇ ಆಗಿತ್ತು. ಏನ್ ಹೇಳಿ, ಬಿಜೆಪಿ ಇಲ್ಲಿ ಯಾವ ಒಂದು ಲಾಜಿಕ್ ಅಥವಾ ತರ್ಕವನ್ನ ಇಲ್ಲಿ ಅನ್ವಯಿಸ್ತಿದೆ, ಅನುಷ್ಠಾನಕ್ಕೆ ತಂದಿದೆ, ತಾನು ಅಧಿಕಾರದಲ್ಲಿರುವಂತ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಅದೇ ಮಾನದಂಡ, ಅದೇ ತರ್ಕ ಅನ್ವಯಿಸುತ್ತಾ ಪ್ರಶ್ನೆ. ನೀವು ರಾಷ್ಟ್ರೀಯ ಪಕ್ಷ, ಇವರು ರಾಷ್ಟ್ರೀಯ ಪಕ್ಷ. ನೀವು ಕರ್ನಾಟಕಕ್ಕೂ ಒಂದು ನ್ಯಾಯ, UP-ಲೂ ಒಂದು ನ್ಯಾಯ ಅಂತ ಆಗ್ಬಾರ್ದು. ಹಾಗೆ ಮಾಡಲ್ಲ ನಾವು. ಆಯ್ತು, ಅದನ್ನೇ ಅವ್ರು ಹೇಳ್ತಾ ಇರೋದು. ಅದನ್ನೇ ಈಗ ಅವರು ಅವರ ಪ್ರಕರಣವನ್ನ ಸಮರ್ಥಿಸ್ಕೋಬೇಕು ಅಥವಾ ಅದನ್ನ ವಾದ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಅಂಕಿಅಂಶ ಇಟ್ಕೋಬೇಕಲ್ಲ. ನೋಡಿ, ಒಂದು ಕೆಲಸ ಮಾಡಿದ್ವಿ ಪ್ಲೀಸ್. ನೀವು ನನಗೆ ಹೇಳಿ ಸಬ್ಜೆಕ್ಟ್ ಬೇರೆ ಫಾರ್ ಯುವರ್ ಕೈಂಡ್. ಒಂದು ಸೆಕೆಂಡ್ ಪ್ಲೀಸ್. ನಾಗೇಂದ್ರ ಅಂದ್ರೆ ಸಬ್ಜೆಕ್ಟ್ ಇಲ್ಲ. ಈಗ ನನಗೆ ಹೇಳಿದಾಗ ಬೇರೆ, ಅದು ಬೇರೆ ಇದೆ. ಅದಾನಿ ಬಗ್ಗೆ ಅದು ಆಗ್ಲಿಲ್ಲ ಬಿಡಿ. ಅದಾನಿ ಬಗ್ಗೆ ನೀವು ಚರ್ಚೆ ಯೋಚನೆ ಮಾಡಿದೀವತ್ತು. ಅದಾನಿಗೆ